ನಮ್ಮ ವೀರಪ್ಪ ಮೊಯ್ಲಿಯವರೊಮ್ಮೆ ಅವರು ಮಲ್ಲೇಶ್ವರಂ 8th ಕ್ಲಾಸ್ನಾಗ ಅವ್ರ ಮನೆಯಾಗಿದ್ದಾಗ ನಾನು ಹೋಗಿದ್ದೆ. ನಮ್ಮ ಅಣ್ಣಟ್ಟಿತ್ತವ್ರು ಇಲ್ಲ ಇಂಥದ್ದೆಲ್ಲ ಇಷ್ಟ ಮೇಲ್ದಂಡೆ ಯೋಜನೆ ಅಂತ ಒಂದು ಸಮಸ್ಯೆ ಇಲ್ಲಿ ಮಂಡ್ಯ ಹಾಸನ ಗಿಸನದೊಳಗೆ ಆಗಿತ್ತಂತಂದ್ರೆ ಇದೇನಪ್ಪ ಅಂತಂದ್ರೆ ಜನ ರಕ್ತಪಾತ ಆಕಿತ್ತು ಅನ್ನುವಂಥ ಮಾತು ಹೇಳಿದ್ರು. ಒಂದು ನಮ್ಮಲ್ಲಿ ಆ ಭಾವನೆನೇ ಇಲ್ಲಲ್ಲ, ಹೋರಾಟ ಮಾಡುವಂಥದ್ದು, ಬಿಕ್ಕಿ ಬೀಳುವಂಥದ್ದು ಒಂದು ಪ್ರವೃತ್ತಿ ಬೆಳೆದ ನಮ್ಮಲ್ಲಿ. ಕಾರ್ಪಸ್ ಫಂಡಿನ ಬಗ್ಗೆ ನಾವು ಬಡ್ಕೊಂಡ್ವಿ. ನಾವು ಮೇಂಟೈನ್ ಮಾಡೋಕೆ ದುಡ್ಡು ಕೊಡ್ರಪ್ಪ ಅಂತಂದ್ರೆ, ನಮ್ಮ ಸ್ವಚ್ಛತೆ ಬಗ್ಗೆ, ನಮ್ಮ ನಿರ್ಮೂಲೀಕರಣದ ಬಗ್ಗೆ, ನಮ್ಮ ಕುಡಿಯೋ ನೀರಿನ ಬಗ್ಗೆ ಅವ್ರಿಗೆ ಪಗಾರ ಕೊಟ್ಟಿಲ್ಲ ರೀ. ಮುಂಜಾನೆದ್ದು ಕಸ ತೊಗೊಳಕ್ಕೆ ಬರ್ತಾರೆ. ಭೂ ಸ್ವಾಧೀನ ಕಾಯ್ದೆ 2013 ಅದರ ಪ್ರಕಾರ ಯಾವ್ದಾರು ಮಾಡಿ ಸ್ವಾಧೀನ ಪಡ್ಕೋಬೇಕಾದ್ರೆ ನೀವು ಜನರ ಅಭಿಪ್ರಾಯ ಕೇಳಬೇಕು. ಅವ್ರು ಕೇಳಿದ್ರೆ ಪರಿಹಾರದನ್ನು ಕೊಡಬೇಕು. ಅವರಿಗೆ ಇದು ಇಂಥವೆಲ್ಲ ಅದಾವೆ. ಯಾಕೆ ಅದ ನನ್ನ ಬಳಿ ಅದು ದ್ಯಾಟ್ ಆ್ಯಕ್ಟ್ ಈಸ್ ವಿತ್ ಮೀ. 2013 ಇವರು ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿಗಳಿದ್ದಾಗ ಅವ್ರು ಮಾಡಿದ್ದದು. ಹಂಗೆ ಸ್ವಾಧೀನ ಪಡಿಸ್ಕೋತೀನಿ ಅಂದಿಲ್ಲ. ಅವನ ಇಚ್ಛೆ ಬೇಕು, ಅವನ ಒಪ್ಪಿಗೆ ಬೇಕು, ಅವನಿಗೆ ಅನುಕೂಲತೆ ಬೇಕು. ಪುನರ್ನಿರ್ಮಾಣ ಇದ್ರ ಅರ್ಥ ಎಲ್ಲ ರೀತಿ ಕಟ್ಟಿಕೊಡೋದು, ಅನುಕೂಲತೆಗಳು ಎಲ್ಲನೂ ಕಟ್ಟಿಕೊಡೋದಿಲ್ಲ ಅವರು. ಪುನರ್ವಸತಿ ಅಂತ ನೀವು ಮಾಡ್ಕೋರಿ. ಪುನರ್ನಿರ್ಮಾಣಕ್ಕೆ ಅದಕ್ಕೆ ಅವಶ್ಯಕತೆ ಇರುವಂಥ ಡ್ರೈನೇಜ್ ಆಗಲಿ, ಸ್ಟ್ರೀಟೇಟ್ ಆಗಲಿ, ಗಟಾರ್ ಆಗಲಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸು. ಸಾಹೇಬ್ರೆ, ಅದು ಪುನರ್ವಸತಿ ಅಂತಂದರೆ ರಿಹ್ಯಾಬಿಟೇಷನ್ ಅದು ಆಗತ್ತೆ. ಅದಕ್ಕೆ ಪುನರ್ನಿರ್ಮಾಣ ಯಾಕಂದ್ರೆ ಹಂಗಾದ್ರೆ ಪುನರ್ನಿರ್ಮಾಣ ಅಂದರೆ ಅವರು ಬದುಕನ್ನು ಕಟ್ಟಿಕೊಡೋದು ಅಂತ ಹೌದಲ್ವ? ಹಂಗೆ ಅದು ಇದನ್ನೆಲ್ಲ ಮಾಡಿಕೊಡೋದು ಪುನರ್ನಿರ್ಮಾಣ. ಬಹುಶಃ ನೀವು ಅಂದಂಗೆ ಅಂದರೆ ಈಗ ಒಬ್ರು ಉದ್ಯೋಗ ಮಾಡ್ತಿರ್ತಾರೆ, ಒಂದು ಕಮ್ಮಾರಿಕೆ ಮಾಡ್ತಿರ್ತಾರೆ, ಅವನಿಗೆ ಪ್ಲಾಟ್ ಕೊಡ್ತಾರಲ್ಲಿ. ಸಣ್ಣ ಕೈಗಾರಿಕೆಗಳಿಗೆ ಪ್ಲಾಟ್ ಕೊಡ್ತಾರೆ. ಅದು ಉದ್ಯೋಗ ಅಂತ ತಗೊಂಡು ಕೊಡ್ತಾರೆ ಅವ್ರಿಗೆ. ಕಮರ್ಷಿಯಲ್ ಪ್ಲಾಟ್ಸ್ ಅಂತಾರೆ ನೋಡ್ರಿ, ಅವ್ರಿಗೆ ಅದಾವ ಅಲ್ಲಿ ಕೊಟ್ಟಾರ ಭಾಳ ಮಂದಿಗೆ. ಅದಕ್ಕೂ ಕೆಲವು ನಾಮ್ಸ್ ಅದಾವ. ಎಷ್ಟು ಅಲ್ಲಿಂದ ಮಾಡ್ತಿರ್ಬೇಕು. ಒಂದು ಸರ್ವೆ ಮಾಡಿಸಿದ್ರು ಅವರು. ಆ ಸರ್ವೆದಾಗ ಅವ್ರ ಹೆಸರು ಇರಬೇಕು, ಆ ವಾರ್ಡು, ಆ CTS ನಂಬರ್ ಇರಬೇಕು, ಅವ್ರು ವಿದ್ಯುತ್ ಪಡ್ಕೊಂಡಿದ್ರೆ ಅದರದ್ದೊಂದು ಇದು ಬೇಕು. ಇಂಥವೆಲ್ಲ ಅದಕ್ಕೆ ಎಲ್ಲ ಕಬಟ್ಟಿ ಸಣ್ಣ ಗಟಾರಗಳಿದ್ದು ರೀ. ಯಾಕೆ ಸಣ್ಣ ಗಟಾರಗಳಿದ್ದು ಅಂದರೆ ಸ್ವಚ್ಛ ಮಾಡೋಕೆ ಅನುಕೂಲ, ಹರಿದು ಹೋಗೋಕೆ ಅನುಕೂಲ. ಭಾಳ ಚಂದ ಗಟಾರ ಅವು. ಈಗ ಇಟ್ಟು ದೊಡ್ಡ ಮಾಡ್ಯಾರ, ಅದು ತೆಗ್ಯಾಕೆ ಹೋದ್ನಂದ್ರೆ ಬೀಳ್ತಾನೆ ಅದ್ರೊಳಗೆ. ಅದನ್ನು ಸ್ವಚ್ಛ ಮಾಡೋಕೆ ಸಾಧ್ಯ ಇಲ್ಲ. ಇಟ್ಟು ದೊಡ್ಡದಾದ್ರೆ ಹೆಂಗೆ ತಗೋತೀರಿ ನೀವು? ಫ್ಲೋನ ಆಗೋದಿಲ್ಲ, ಸ್ಟ್ಯಾಗ್ನೇಟ್ ಆಗುತ್ತೆ. ಅಂದ್ರೆ ಎರಡಿದ್ದು ಹೆಂಗಿರ್ತರು? ಒಂದು ಇಟ್ಟು ಆಟ ಇಟ ಕಲ್ಲಿಲ್ಲೇ ಕಟ್ಟದ್ ಮಾಡಿದ್ದವು. ಕಲ್ಲಿಲ್ಲೇ ಮಾಡಿದ್ದು? ಹೌದು. ನಮ್ಮ ಮನೆ ಹಳೆ ಮನೆ ಅದಲ್ಲ, ಅಲ್ಲಿ ಹೋದ್ರೆ ನಮ್ಮ ಮನೆ ಹತ್ರ ಅದಾವ, ಈಗಲೂ ಅದಾವ. ಹಳೆಗಟ್ಟ ಭಾಳ ಅಚ್ಚುಕಟ್ಟು, ಫ್ಲೋ ಹಾಕಿದ್ದು, ಸ್ವಚ್ಛ ಇರ್ತಿದ್ದು. ಮತ್ತು ಆ ತಳಗೆ ಅದು ಬರ್ತದೆ ಫ್ಲೋ ಆಗಿದ್ದು, ಅದು ಇಷ್ಟು ಗಟ್ಟಿ ಮಾಡ್ತಿದ್ರಲ್ಲ ಅವರು. ಅದನ್ನ ಹರಿದು ಹೋಗಿರ್ಬಾರ್ದು, ಇದು ಹೋಗಿರ್ಬಾರ್ದು, ಅದು ಮುರಿದು ಹೋಗಿರ್ಬಾರ್ದು. ಅದು 100 ವರ್ಷದ ಅದಾವು ಇನ್ನು. ಹೌದು, ಕಲ್ಲಿಂದ ಅದಾವು. ತಳಗಿಂದು ಕಾಂಕ್ರೀಟ್ ಅದ. ಇಷ್ಟು ಪ್ಲೇನ್ ಮಾಡ್ಯಾರಲ್ರಿ ಅವರು. ನೀವು ಮನೆ ಪ್ಲಾಸ್ಟರ್ ಮಾಡೋದಿಲ್ಲ, ಹಂಗೆ ಮಾಡ್ಯಾರ. ಆ ಇಚ್ಛಾಶಕ್ತಿ ಇತ್ತ ಜನರಲ್ಲಿ, ನಿಯತ್ತಿತ್ತ ಜನರಲ್ಲಿ. ಕಸ ಹುಡುಕ್ತಿದ್ರು ಮೊದಲೇ. ಏನಪ್ಪ ಈಗ ಮಾಡ್ಯಾರ ಡಾಂಬರೀಕರಣ, ಹಂಗೆ ಹಾಕಿದ್ರು. ವಲ್ಲಭಾಯಿ ಚೌಕು, ನಮ್ಮ ಬಸವೇಶ್ವರ ಸರ್ಕಲ್ಲು, ಇಂಥ ಎಲ್ಲ ಅಂತೇಳಿ ಆ ಜನ ದುಡಿಯೋರಂಗೆ. ಅವ್ರು ಏನು ಮಾಡ್ತಿದ್ರು, ಬೆಳಿಗ್ಗೆ 4 ಗಂಟೆಗೆ ಮುನ್ಸಿಪಾಲ್ಟಿ ಬಂದು ಹಾಜರಿ ಕೊಡೋರು. ಹಾಜರಿ 4 ಗಂಟೆಗೆ ಇರ್ತಿರ್ತಾವೆ ಇಲ್ಲಿ ಹಳೆ ಮುನ್ಸಿಪಾಲ್ಟಿ. ತಮ್ಮ ಎಲ್ಲೆಲ್ಲಿ ಕೆಲಸ ಅದ ಅಲ್ಲಿ ಹೋಗ್ಬಿಡ್ತಿದ್ರು. ಫಿಕ್ಸ್ ಮಾಡಿರ್ತಿದ್ರು, ವಲ್ಲಭಾಯಿ ಚೌಕ್ ನೀವು, ಬಸವೇಶ್ವರ ಸರ್ಕಲ್ ನೀವು, ವಾರ್ಡ್ ನಂಬರ್ 1 ನೀವು, ವಾರ್ಡ್ ನಂಬರ್. ಆವಾಗ IPD ಸಾಲಪ್ಪ ಅಂತ ತಿಳ್ಕೊಂಡು ಒಬ್ಬರು MLA ಅವರು ಈ ಪೌರ ಕಾರ್ಮಿಕರದ್ದು ಒಂದು ಇದು ಇತ್ತು, ಅದರದವ್ರು ಆಯೋಗದ ಅಧ್ಯಕ್ಷರು. ಅವರು ಒಂದು ರಿಪೋರ್ಟ್ ಕೊಟ್ಟರು. ಜನಸಂಖ್ಯೆ 700 ಇತ್ತಂದ್ರೆ ಅಲ್ಲೊಬ್ಬ ಪೌರ ಕಾರ್ಮಿಕ. ಜನಸಂಖ್ಯೆ 700 ಇರಬೇಕು, ಅಲ್ಲೊಬ್ಬ ಪೌರ ಕಾರ್ಮಿಕ. ಜನಸಂಖ್ಯೆ ಕಡಿಮೆ ಅದ, ಕ್ಷೇತ್ರ ಹೆಚ್ಚದ, ಅಲ್ಲಿ ಹೊಂದ್ಕೊಂಡು. ಈಗ ಸಪೋಸ್ 500 ಅದ, ಬಟ್ ಏರಿಯಾ ದೊಡ್ಡದ. ಏರಿಯಾದ ಮೇಲೂ ಲೆಕ್ಕ ಹಾಕಿ ಆ ಏರಿಯಾದ ಪ್ರಕಾರನೂ ಒಂದೇ ಇದನ್ನು ಕೊಟ್ಟು ಹಿಂಗೆ ಮಾಡಿದ್ರು. ಆ ಪ್ರಕಾರ ನಾವು ಬಡ್ದಾಡಿ ಮಾಡಿಸಿದ್ವಿ ಅದನ್ನು. ಅದು ನಿಯತ್ತಿನ ಜನ ಇದ್ದರು ಅವಾಗ. ಈಗ ರಾಮಚಂದ್ರ ಖಾತೆದಾರ ಅಂತೇಳಿ ನೀವು ಹೆಸರು ಕೇಳಿದ್ರೆ ಅವ್ರ ತಂದೆಯವರು ಇದ್ದರು. ಹನುಮಂತಪ್ಪ ಖಾತೆದಾರ ಅಂತೇಳಿ, ಬದ್ಲೂರು ಮಹಾದೇವಪ್ಪ ಅಂತ ಇದ್ದರು. ಆ ನಂತರ ಹಿಂಗೆ ಭಾಳ ಜನ ನನ್ನ ಸಣ್ಣ ಇದ್ದಾಗ ನಮ್ಮ ತಂದೆಯವ್ರ ಜೊತೆ ಹೋಗಿದ್ದೆ. ನಮ್ಮ ತಂದೆಯವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ರು.
ಹ್ಯಾಂಗೆ ಡ್ಯೂಟಿ ಮುಂಜಾನೆ 4 ಗಂಟೆಗೆ ಬಂದು ತಮ್ಮ ಏರಿಯಾ ಪೂರ್ತಿ ಸ್ವಚ್ಛ ಮಾಡಿ ಮನೆಗೆ ಹೋಗಿ ಜಳಕ ಮಾಡಿ ಶುಭ್ರವಾದ ಬಟ್ಟೆ ಹಾಕೊಂಡು ಪಟಕ ಹಾಕೊಂಡು ಗೌಡ ಯಾವ್ರು ಗೌಡ ಡ್ಯೂಟಿ ಒಳಗೆ ತಪ್ಪತ್ತಿಲ್ಲ. ಹಂಗೆ ನೋಡಿ ನಮ್ಮ ತಂದೆಯವ್ರ ಜೋಡಿ ಇರ್ತಿದ್ದೆ ಅಂತಂದ್ರೆ ಇದ್ದಂಗಿದ್ರು. ಹೌದು, ಅವ್ರಿಗೆ ಯಾರು ಆಗಿನ ಕಾಲದಾಗ ಯಾರು ಕುರ್ಚಿ ಮೇಲೆ ಕುಂದಿರ್ತಿದ್ದಿಲ್ಲ. ಅವ್ರು ನಮ್ಮ ಅಪ್ಪರ ಸರ್ಜೋಡಿ ಕೊಡ್ತಿದ್ರು. ನಮ್ಮ ಅಪ್ಪರ ಮುಂಚೆ ಅವ್ರು ಪ್ರೆಸಿಡೆಂಟ್. ಅವ್ರು ಪೌರ ಕಾರ್ಮಿಕ ಅದು. ಅವ್ರ ಮನೆಗೆ ಬರ್ತಿದ್ರು. ಯಪ್ಪ ಏನು ಮಾಡಾಕತ್ತಿ ಸೌಕಾರ ಅಂತೆ. ಬಾ ಬಾ ಯಮನಪ್ಪ, ಬಾ ಬಾ ಅಂತ ತಿಳ್ಕೊಂಡು ಬಸಪ್ಪ, ಯಮನಪ್ಪ, ಹನುಮಪ್ಪ, ತುಳಜಪ್ಪ ಇವರೆಲ್ಲ ಮೇಲೆ ಕುಂದಿಸಿ ಮಾದೇವಪ್ಪ ಅಂತ ಇವರೆಲ್ಲರೂ ಕುಂದಿಸಿ ಚಾ ಕುಡಿಸ್ತಿದ್ರು. ಆ ಭಾವನೆ ಅಲ್ಲಿ ಇದ್ದಿದ್ದಿಲ್ಲ ಎಲ್ಲ ನಂಬಲ್ಲೇ. ಅವ್ರು ಅಷ್ಟು ನಿಯತ್ ತಿಂದಿದ್ರು. ಸ್ವಚ್ಛ ಶುಭ್ರ. ಅವ್ರಿಗೆ ಯಾರಿಗೂ ಪೌರ ಕಾರ್ಮಿಕ ಅನ್ನೋಕೆ ಸಾಧ್ಯನೇ ಇಲ್ಲ. ತಾವು ನಗರಸಭೆ ನೋಡಿದ್ದೀರಾ? ಆ ಟೈಮಲ್ಲಿ ಸವಲತ್ತುಗಳು ಇತ್ತಿಲ್ಲ, ಅದು ಪೂರೈಕೆ ಆಗ್ತಿತ್ತು. ಈಗೆಲ್ಲ ನಗರಸಭೆಯಲ್ಲಿ ವಾರ್ಡ್ಗಳು ಜಾಸ್ತಿ ಆಗಿದೆ, ಪ್ರತಿಯೊಂದು ಸವಲತ್ತು ಆಗ್ಬೇಕಿತ್ತು, ಯಾಕೆ ಆಗ್ತಾ ಇಲ್ಲ? ಈಗ ಹೆಂಗಾಗ್ಯದ ಅಂತಂದ್ರೆ ನವನಗರ ಬಾಗಲಕೋಟೆ ಹೆಸರಿಗದೆ. ಬಾಗಲಕೋಟೆ ನಗರದ ವ್ಯಾಪ್ತಿಯಲ್ಲದ. ಅದು ದುರ್ದೈವಶಾತ ನಗರಸಭೆಗೆ ಬಂದಿಲ್ಲ. ಅದು ಇದರದ ಆದಾಯ ಏನದಲ್ಲ, ಮನೆಗಳ ತೆರಿಗೆಗಳಾಗಲಿ, ಇವರಿಗೂ ಇಲ್ಲಿ ಮನೆ ತೆರಿಗೆಗಳಿಲ್ಲ, ನೀರಿನ ತೆರಿಗೆಗಳಿಲ್ಲ. ಈ ಒಂದೇನು ಆದಾಯ ನಗರಸಭೆಗೆ ತಲುಪಬೇಕಾಗಿತ್ತು, ಅದು ಇವತ್ತಿಗೂ ಪ್ರಾರಂಭ ಆಗಿಲ್ಲ. ಯಾಕಂದರೆ ಇದು ಬಿ ಟಿ ಡಿಯಿಂದ ನಗರಸಭೆಗೆ ಹಸ್ತಾಂತರ ಆಗಿಲ್ಲ. ಒಂದನೇದು. ಎರಡನೇದು ಏನಪ್ಪ ಅಂತಂದರೆ ಅಲ್ಲಿರುವಂಥ ಕಟ್ಟಡಗಳೆಲ್ಲ ನೆಲಸಮಗೊಳಿಸಿದ್ರು, ಅದರದ್ದು ತೆರಿಗೆ ಬಂದಾತು. ಈಗೇನಪ್ಪ ಅಂತಂದ್ರೆ ನಡಗಡ್ಡೆ ಮಾಡುವಂಥ ತೆರಿಗೆಗಳು ಏನದಾವಲ್ಲ ರೀ, ಇವನು ಬಂದ್ ಮಾಡೋದು. 1991 ಇಸ್ವಿಯೊಳಗೆ ಸರ್ಕಾರ ಒಂದು ಆದೇಶ ಮಾಡ್ತದೆ, ಬಾಗಲಕೋಟೆ ಮುಳುಗಡೆ ಪ್ರದೇಶದಲ್ಲಿ ಬರುವಂಥ ಕಟ್ಟಡಗಳನ್ನು ಏನ್ರಿ ಅದರ ತಿರಸ್ಕರಣೆ ಮಾಡಬಾರ್ದಂತ ಆದೇಶ ಆಯ್ತು. ಅದು 2020ವರೆಗೆ ನಡೀತು. 2020ರಿಂದ ಅದನ್ನು ಬಂದಾತು. ಯಾವುದು ಕೇಳಕ್ಕೆ ಹೋಗಲಿಲ್ಲ. ನಾನು ಈಗಾಗಲೇ ಪತ್ರ ಬರೆದಿದ್ದೇವ್ರಿಗೆ, ನೋಡಲಿಲ್ಲ ಅವ್ರು ಯಾರು. ಅದನ್ನು ಅನ್ವಯಿಸಂತೆ ಇಂಥ ಆದೇಶಗಳು ಶಾಶ್ವತ ಆಗಿರ್ತಾವೆ. ನೋಡಲಿಲ್ಲ. ಕಾರ್ಪಸ್ ಫಂಡಿನ ಬಗ್ಗೆ ನಾವು ಬಡ್ಕೊಂಡ್ವಿ. ನಾವು ಮೇಂಟೈನ್ ಮಾಡೋಕೆ ದುಡ್ಡು ಕೊಡ್ರಪ್ಪ ಅಂತ. ನಮ್ಮ ಸ್ವಚ್ಛತೆ ಬಗ್ಗೆ, ನಮ್ಮ ನೈರ್ಮೂಲೀಕರಣದ ಬಗ್ಗೆ, ನಮ್ಮ ಕುಡಿಯೋ ನೀರಿನ ಬಗ್ಗೆ ಅವ್ರಿಗೆ ಪಗಾರ ಕೊಟ್ಟಿಲ್ಲ ರೀ. ಮುಂಜಾನೆದ್ದು ಕಸ ತೊಗೊಳಕ್ಕೆ ಬರ್ತಾರೆ, ಅವ್ರಿಗೆ ಪಗಾರ ಕೊಟ್ಟಿಲ್ಲ. ಅವ್ರೇನು ಮಾಡು. ಈಗ ಇವರು ಮೇನ್ ಗುತ್ತಿಗೆದಾರ, ಇವರು ಮೇನ್ ಗುತ್ತಿಗೆದಾರ. ನಿಮ್ಮ ಕಡೆಯಿಂದ ನೀವು ಇವ್ರ ಕಡೆಯಿಂದ ತೊಗೋತೀರಿ. ನಾನು ಲೇಬರ್, ನೀವು ನನಗೆ ಲೇಬರ್ ಅಂತ ತೊಗೋತೀರಿ. ದಂಡ್ಯ ನೀವು ಸ್ವಲ್ಪ ಈ ಏರಿಯಾ ನೋಡ್ಕೊರಿ, ಅದು ಇದು ಕಸ ಗುಡಿಸೋದಾಗಲಿ, ಕಸ ತೊಗೊಳೋದಾಗಲಿ, ನೀರು ಬಿಡೋದಾಗಲಿ ಎಲ್ಲ. ಹೌದು. ಇವ್ರು ನಿಮ್ಗೆ ರೊಕ್ಕ ಕಟ್ಟಾಗ ನೀವು ನಮಗೆ ಕೊಡಬೇಕಲ್ಲ. ಹೌದು. ಇವ್ರಿಗೆ ಬಿ ಟಿ ಡಿ ಕೊಡಬೇಕು. ಬಿ ಟಿ ಡಿ ಗುತ್ತಿಗೆದಾರ ಇವರು. ಇವ್ರ ಹೊತ್ತಿಂದ ನೀವು ಕೆಲಸ ಮಾಡಕತ್ತೀರಿ, ನಾ ಮಾಡಕತ್ತೀನಿ. ಬಿ ಟಿ ಡಿ ನನಗೆ ಸಂಬಂಧ ಇಲ್ಲ, ನನಗೆ ನೀವು ಸಂಬಂಧ, ನಿಮಗೆ ಇವ್ರ ಸಂಬಂಧ. ಈ ಅತಂತ್ರ ತಗೋದ. ಅದಕ್ಕೆ ನಾನಂದೆ, ನೀವು ಕಾಯಮಾಗಿ ನೀವೇ ತೊಗೊಂಡ್ಬಿಡ್ರಲ್ಲ ನೇರವಾಗಿ. ದಂಡ್ಯಾಗ ಯಾಕೆ ಇವ್ರಿಗೆ ಯಾಕೆ ನಡು ಮಾಡ್ತೀರಿ, ನೀವು ಯಾಕೆ ನಡು ಹಾಕಿರಿ? ನೇರವಾಗಿ ಅವರೇ ತೊಗೊಳ್ಳಲ್ಲ. ಯಾಕೆ ನೇರವಾಗಿ ತೊಗೊಳ್ಳಿ, ನೇರವಾಗಿನೇ ಬಿ ಟಿ ಡಿದಿಂದ ದುಡ್ಡು ಬರಲಿ. ಇರ್ಲಿಕ್ಕಂದ್ರೆ 6 ತಿಂಗಳ ಸಂಬಳ ಇದ್ದಿದ್ದಿಲ್ಲ ದೀಪಾವಳಿಗಿಂತ ಮುಂಚಿತವಾಗಿ. ಅವ್ರು ಬಂದು ನಿಂತಿದ್ದೆ ಸಿ ಆಫೀಸ್ ಮುಂದೆ. ನಾನು ಅದೇ ನನ್ನ ಜಡಿ ಚಲೋ ಅದ ಸಿ. ಇವರಿಗೆ ನೀವು ಅವರಿಗೆ ಸರಿಯಾದ ಪರಿಹಾರಧನ, ನಿವೇಶನಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಿಲ್ಲ. ಜನ ಇಲ್ಲಿ ಬರೋಕ್ಕೆ ಹಿಂದೇಟಾಗ್ತಾರೆ. ನೀವು ನೋಡಿರಬೇಕು, ಈಗ ಸ್ವಲ್ಪ ಇಲ್ಲಿ ತರಕಾರಿ ಮಾರ್ಕೆಟ್ಗಳಾಗಿ ರವಿವಾರ ದಿವಸೊಮ್ಮೆ, ಗುರುವಾರ ದಿವಸೊಮ್ಮೆ ಹಿಂಗೆ ಮಾರ್ಕೆಟ್ಗಳಾಗ್ಯಾವ. ಜುಮ್ಮೆರಾತ್ ಬಜಾರ, ಇತ್ವಾರ ಬಜಾರ್ ಅಂಥೇಳಿ ಅಲ್ಲಿ ಇದ್ದಿದ್ದಿಲ್ಲ ರೀ. ನಾವೆಲ್ಲ ಡಿಪೆಂಡ್ ಬಾಗಲಕೋಟೆ ಮೇಲೇ ಇದ್ದೀವಿ. ನಾವು ಬಾಗಲಕೋಟೆಗೆ ಹೋಗ್ತಿದ್ದೀವಿ ಏನಾರು ಪರ್ಚೇಸ್ ಮಾಡೋಕೆ ಏನಾರು ಇತ್ತಂದ್ರೆ. ಅದಕ್ಕೇನೈತಿ, ಅಭಿವೃದ್ಧಿ ಆಗಲಿಲ್ಲ. ಒಮ್ಮೆ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಅಪರ ನಿರ್ದೇಶಕರು ಕೈಗಾರಿಕೆ ಇಲಾಖೆ ಉದಯ್ ಟಿ ವಿಯಾಗ ಒಂದು ಡಿಬೇಟ್ ಮಾಡ್ತಾರೆ. ಅವ್ರು ಉದಯ್ ಟಿ ವಿಯವರು ಕರೆದಿರ್ತಾರೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಪ್ರಶ್ನೆ ಕೇಳ್ತಾರೆ. ಸಾರ್ವಜನಿಕರು ಪ್ರಶ್ನೆ ಕೇಳಿದಾಗ ನನಗೂ ಲಕ್ಕೀಲಿ ಹತ್ಬಿಡ್ತದೆ ಫೋನ್. ಆವಾಗ ನಾ ಈ ಪ್ರಶ್ನೆ ಎತ್ತಿದೆ,
ಪ್ರಶ್ನೆ ಎತ್ತಿ ಕೇಳಿದವ್ರಿಗೆ ಅವ್ರಿಗೆ ಗೊತ್ತಾಗಲಿಲ್ಲ ಅದು ಅಡಿಷ್ನಲ್ ಡೈರೆಕ್ಟರ್ ಬಂದಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ. ಬಸವರಾಜ ಬೊಮ್ಮಾಯಿ ಹೇಳಿದ್ರು ಅವ್ರಿಗೆ. ಅವ್ರು ದಂಡೆ ಅವ್ರು ಏನು ಹೇಳಕತ್ತಾರ ನನ್ನ ಹೆಸರೆಲ್ಲ ಕೇಳಿದ್ರು, ಮೊದಲು ಪರಿಚಯ ಇದ್ದಿದ್ದಿಲ್ಲ, ಹೆಸರು ಕೇಳಿದ್ರು. ಅವ್ರು ಏನು ಹೇಳಕತ್ತಾರಂದ್ರೆ ಬಾಗಲಕೋಟೆ ಮುಳುಗಡೆ ಆಗಿದೆ, ಅಲ್ಲೂ ಯಾವುದೇ ಥರದ ಸಣ್ಣ ಪುಟ್ಟ ಕೈಗಾರಿಕೆಗಳಿಲ್ಲ, ಜನರಿಗೆ ಕೈಗೆ ಏನಪ್ಪ ಅಂದ್ರೆ ಕೆಲಸ ಇಲ್ಲ, ಆದಾಯ ಇಲ್ಲ, ಭಾಳ ತೊಂದರೆ ಒಳಗಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪಿಸ್ರಿ. ಉದಾಹರಣಾರ್ಥವಾಗಿ ಮೇಣಬತ್ತಿ, ಉದಿನ ಕಡ್ಡಿ, ಚಾಕ್ ಪೀಸು ಇಂಥವೆಲ್ಲ ಮಾಡಿರಿ, ಇನ್ನೂ ಯಾವ್ಯಾವ್ದು ನೋಡಿ ಮಾಡಿರಿ ಅಂತಂದರು. ಮತ್ತು ಯಾರ್ಯಾರು ಎದ್ರಾಗ ಪರಿಣಿತರು ಅದಾರ, ಕೆಲವು ಮಂದಿ ಟೇಲಿಂಗ್ದಾಗ ಅದಾರ, ಹ್ಯಾಂಡ್ ಬ್ಯಾಗ್ ಹೊಲಿಯವರು ಅದಾರ, ಅವ್ರದ್ದು ಅಂಥವ್ರಿಗೆಲ್ಲರಿಗೂ ಕೆಲಸ ಆಯ್ತು. ಅದು ಮುಳುಗಡೆ ಆಗಿದೆ, ಅಲ್ಲಿ ಯಾರೂ ಕೆಲಸಕ್ಕೆ ಬರೋದಿಲ್ಲ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಬರೋದಿಲ್ಲ. ಇಂಥ ಒಂದು ಅತ್ಯಂತ ಸ್ಥಿತಿ ಒಳಗೆ ಅವ್ರೇನು ಆರಾಮಿರ್ಬೇಕಂತ ಮಾಡಿರ್ತಾರೆ. ಬಟ್ ಅದು ಆ ರೀತಿ ಅವಕಾಶ ಇರೋದಿಲ್ಲ. ಮತ್ತು ಇಲ್ಲೇ 5 ರೂಪಾಯಿ ಅವಾಗ 1 ರೂಪಾಯಿ ಇತ್ತು ಬಾಗಲಕೋಟೆಗೆ ಹೋಗೋಕೆ. ನಾವು ಕೆಲವು ದಿವಸ ಫ್ರೀನೂ ಇಟ್ಟರು. 1 ರೂಪಾಯಿ ಮಾಡಿದರು, 2 ರೂಪಾಯಿ ಮಾಡಿದ್ರು, 5 ರೂಪಾಯಿ ಮಾಡಿದರು, ಈಗ 10 ರೂಪಾಯಿ ಎಷ್ಟೋ ಅದು ಈ ಬಹುಶಃ ಮಾಡ್ತಾರೆ. ಈ ರೀತಿ ನೀವು ಸವಲತ್ತು ಕೊಡ್ತೀನಿ ಅಂದರೆ ಆಗೋದಿಲ್ಲ. ಮೊದಲೇ ಪೂರ್ವ ನಿಯೋಜಿತವಾದಂಥ ಒಂದು ಕಾರ್ಯಕ್ರಮಗಳು ಬೇಕು. ಆ ಕಾರ್ಯಕ್ರಮದಾಗ ನಾವು ಹೇಳಿದ್ವಿ, SM ಕೃಷ್ಣ ಅವರು, ಅದು ಚಂದ್ರಂತಿ ಮಾಡೋದು ಶಿವಾನುಭವ ಕಲ್ಯಾಣ ಮಂಟಪದವು. ಅದು ಫಸ್ಟ್ ಹಕ್ಕುಪತ್ರ ತೊಗೊಂಡವರು GD ಗಲಗಲಿ ಅಂತೇಳಿ 38 ಸೆಕ್ಟರ್. ಫಸ್ಟ್ ಹಕ್ಕುಪತ್ರ ಹಂಚಿಕೆ ಆಗಿದ್ದು ಸೆಕ್ಟರ್ ನಂಬರ್ 38ದಾಗ 38 A ಪ್ಲಾಟ್ ಕೊಟ್ಟವ್ರಿಗೆ. ಹಂಗೆ ನೋಡಿ ಎಜುಕೇಟ್ BA ಆಗಿಂದು ಏನೋ ದೊಡ್ಡದಂತ ತೊಗೊಂಡ್ರು. ಹೀಗಾಗಿ ಏನದೆ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ನೀವು ಏನಾದರೂ ಜನ ಇಲ್ಲಿ ಬಂದು ಇರುವಂಥ ವಾತಾವರಣ ನಿರ್ಮಾಣ ಮಾಡಿದರೆ ಇದು ಸಫಲ ಆಗತ್ತೆ. ಇಲ್ಲಿಕಂದ್ರೆ ಕೊಳೆ ನೀರಾಗ ಅಲ್ಲೇ ಕೊಡ್ತಾರವ್ರು. ಅದಕ್ಕೇನಪ್ಪ ಅಂತಂದರೆ ನಾವು ಜನರು ದಡ್ರದೀವಿ. ನಾವು ನಮ್ಮ ಬೋಳೆ ಅನ್ನೋಕ್ಕಿಂತ ದಡ್ಡ ಅನ್ನೋದೇ ಚಲೋ. ನನಗೆ ನಮ್ಮ ವೀರಪ್ಪ ಮೊಯ್ಲಿಯವರೊಮ್ಮೆ ಅವರು ಮಲ್ಲೇಶ್ವರಂ 8th ಕ್ಲಾಸ್ನಾಗ ಅವ್ರ ಮನೆಯಾಗಿದ್ದಾಗ ನಾನು ಹೋಗಿದ್ದೆ. ನೀವು ದಡ್ರು ಏನು ಶಣ್ರು ಅಂತ. ಇಲ್ಲ, ನೀವು ಶಾಣೆ ಅಲ್ಲ, ನೀವು ಶಣ್ರು ಏನು ಮೃದು ಸ್ವಭಾವದವ್ರು ಅಂತ. ನಾವು ಮೃದು ಸ್ವಭಾವದವ್ರು ನಾನು ಯಾಕೆ ಶಣ್ರು ಅಂದ್ಕೊಳ್ಳಿ, ಯಾಕ್ರಿ ಅಂತ ಕೇಳಿದೆ ನಾನು. ನಮ್ಮ ಅಣ್ಣಟ್ಟಿತ್ತವ್ರು ಇಲ್ಲ, ಇಂಥದ್ದೆಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಒಂದು ಸಮಸ್ಯೆ ಇಲ್ಲಿ ಮಂಡ್ಯ ಹಾಸನ ಗಿಸನದೊಳಗೆ ಆಗಿತ್ತಂತಂದ್ರೆ ಇದೇನಪ್ಪ ಅಂತಂದರೆ ಜನ ರಕ್ತಪಾತ ಆಕಿತ್ತು ಅನ್ನುವಂಥ ಮಾತು ಹೇಳಿದ್ರು. ಒಂದು ನಂಬಲ್ಲಿ ಆ ಭಾವನೆನೇ ಇಲ್ಲಲ್ಲ, ಹೋರಾಟ ಮಾಡುವಂಥದ್ದು, ಬಿಕ್ಕಿ ಬೀಳುವಂಥದ್ದು ಒಂದು ಪ್ರವೃತ್ತಿ ಬೆಳೆದ ನಂಬಲ್ಲಿ. ಆ ನಂತರ ಇತ್ತಿತ್ತಲಾಗಿ ಆಮೇಲೆ ಬೇರೆ ವ್ಯವಹಾರಗಳು ನಡೆದ್ಬಿಟ್ಟು